Namaste all 10th standard students. We are from Sri Gurukul Group of Institution, Tumakuru. So we are very near to our final exam, right? So how is your exam preparation? ಚೆನ್ನಾಗಿ ನಡೀತಾ ಇದೆ, ಬಟ್ ಎಲ್ಲೋ ಒಂದು ಕಡೆ ಫೈನಲ್ ಎಕ್ಸಾಮ್ ಅಂತಕ್ಕಂಥ ಭಯನೂ ಕೂಡ ಇದೆ, ಹೌದಲ್ವಾ? ವೈ? ಈ ಒಂದು ಟೈಮಲ್ಲಿ ರಿವಿಷನ್ ಅಂಡ್ ರೀಕಾಲ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಏನಕ್ಕೆ ಭಯ ಆಗ್ತಾ ಇದೆ? ಸ್ಟಿಲ್ ಯು ಆರ್ ನಾಟ್ ಗೆಟಿಂಗ್ 100% ಕಾನ್ಫಿಡೆನ್ಸ್ ಇನ್ ಈಚ್ ಸಬ್ಜೆಕ್ಟ್, ಹೌದಲ್ವಾ? ಆ 100% ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ನಿಮಗೆ ಬರಬೇಕು ಅಂತಂದ್ರೆ ನಿಮ್ಮ ಒಂದು ರಿವಿಷನ್ ಮತ್ತೆ ರೀಕಾಲ್ ಅಂತಕ್ಕಂಥದ್ದು ಒಂದು ಪ್ರಾಪರ್ ವೇನಲ್ಲಿ ಹೋಗ್ಬೇಕು. ಸೊ ಹಾಗಾಗಿ ನಿಮ್ಮ ಒಂದು ರಿವಿಷನ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಮ್ಮ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ಸುಮಾರು 6 ಕ್ವಶನ್ ಪೇಪರ್ಗಳನ್ನ ರೆಡಿ ಮಾಡಿದ್ದೀವಿ. ಕ್ವಶನ್ ಪೇಪರ್ಸ್ ಎಲ್ಲ ಕಡೆ ಸಿಗುತ್ತೆ ಗುರುಜಿ, ವಾಟ್ ಈಸ್ ಸ್ಪೆಷಲ್ ಇನ್ ಯುವರ್ ಇನ್ಸ್ಟಿಟ್ಯೂಷನ್ ಅಂತೀರಾ? ಸೊ ಏನಿಲ್ಲ, ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಕೂಡ ಟೋಟಲ್ ಪೋರ್ಷನ್ಸ್ ಅನ್ನ 4 ಭಾಗವಾಗಿ ಡಿವೈಡ್ ಮಾಡ್ಕೊಂಡಿದೀವಿ. ಆ ಪ್ರತಿಯೊಂದು ಭಾಗಕ್ಕೂ ಕೂಡ ಸಪರೇಟ್ ಕ್ವಶನ್ ಪೇಪರ್ಗಳನ್ನ ರೆಡಿ ಮಾಡಿದೀವಿ. ಹಾಗಾಗಿ ಯಾವುದೇ ಒಂದು ಕಾರ್ನರು ಕೂಡ ನಿಮಗೆ ಮಿಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿನಲ್ಲಿ 4 ಕ್ವಶನ್ ಪೇಪರು ಹಾಗೂ ಟೋಟಲ್ ಸಂಪೂರ್ಣವಾದಂತಹ ಒಂದು ಪೋರ್ಷನ್ಸ್ಗೆ 2 ಕ್ವಶನ್ ಪೇಪರ್, ಟೋಟಲ್ ಒಂದು ಸಬ್ಜೆಕ್ಟಿಗೆ 6 ಕ್ವಶನ್ ಪೇಪರ್ಗಳನ್ನ ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಪ್ರಿಪೇರ್ ಮಾಡಿದ್ದೀವಿ. ಈ ಎಲ್ಲೋ ಒಂದು ಕಡೆ ಈ ಹಂತವಾಗಿ ಆಗ್ತಕ್ಕಂಥ ಒಂದು ರಿವಿಷನ್ ಆಗಿರ್ಬೋದು, ಪ್ರಿಪರೇಷನ್ ಆಗಿರ್ಬೋದು, ಅದು ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಮೈನ್ಯೂಟ್ ಮಿಸ್ಟೇಕ್ಸ್ ಏನಾಗ್ತಿರುತ್ತೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಲ್ಲಿ, ಅವುಗಳನ್ನ ಅವಾಯ್ಡ್ ಮಾಡಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ರೀತಿಯ ಒಂದು ಕ್ವಶನ್ ಪೇಪರ್ಗಳನ್ನ ನಾವು ರೆಡಿ ಮಾಡಿದ್ದೀವಿ. ಈ ಒಂದು ಕ್ವಶನ್ ಪೇಪರ್ಗಳು ಅದ್ರ ಜೊತೆಗೆ ಎಕ್ಸಾಮ್ ಅಂದ ತಕ್ಷಣ ನಮ್ಮ ಪ್ರೆಸೆಂಟೇಷನ್ ಅಂತಕ್ಕಂಥದ್ದು, ಆನ್ಸರ್ ಪ್ರೆಸೆಂಟೇಷನ್ ಅಂತಕ್ಕಂಥದ್ದು ತುಂಬಾ ನೀಟಾಗಿರ್ಬೇಕು. ಸೊ ಆ ಒಂದು ಪ್ರೆಸೆಂಟೇಷನ್ ಅಂತಕ್ಕಂಥದ್ದು ಇವ್ಯಾಲ್ಯೂಯೇಟರ್ನ ಇಂಪ್ರೆಸ್ ಮಾಡತಕ್ಕಂಥ ರೀತಿಯಲ್ಲಿ ಇರಬೇಕು. ಆ ಒಂದು ಪ್ರೆಸೆಂಟೇಷನ್ ಪ್ರಾಕ್ಟೀಸ್ ಆಗಬೇಕು ಅಂತಂದ್ರೆ ಟೈಮ್ ಟಾರ್ಗೆಟ್ ಇಟ್ಕೊಂಡು ನೀವು ಕ್ವಶನ್ ಪೇಪರ್ಗಳನ್ನ ಅಟೆಂಡ್ ಮಾಡ್ತಾ ಹೋಗ್ಬೇಕು. ಯಾವ ರೀತಿ? ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ಕಡೆಯಿಂದ ಸ್ಟೇಟ್ ಬೋರ್ಡ್ ಇಂದ ನಮ್ಗೆ ಯಾವ ರೀತಿ ಒಂದು ಆನ್ಸರ್ ಬುಕ್ಲೆಟ್ ಅಂತಕ್ಕಂಥದ್ದು ಸಿಗುತ್ತೆ, ಅದೇ ಮಾದರಿಯ ಒಂದು ಆನ್ಸರ್ ಬುಕ್ಲೆಟ್ ಅನ್ನ ರೆಡಿ ಮಾಡಿದೀವಿ. ಸೊ ಅದರಲ್ಲಿ ನೀವು ಪ್ರೆಸೆಂಟೇಷನ್ ಅನ್ನ ಒಂದು ಪ್ರಾಕ್ಟೀಸ್ ಮಾಡ್ಬೋದು. ಒಂದು ಆನ್ಸರ್ ಆದ್ಮೇಲೆ ಲೈನ್ ಹಾಕ್ತಕ್ಕಂಥದ್ದಾಗಿರ್ಬೋದು, ಸೈಡಲ್ಲಿ ಮಾರ್ಜಿನ್ ಲೈನ್ ಅನ್ನ ಹಾಕೊಳ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಒಂದು ಆನ್ಸರ್ ಇರ್ತಕ್ಕಂಥದ್ದು ಎಷ್ಟು ಲೈನ್ ಬರುತ್ತೆ ಒಂದು ಈ ಸ್ಟೇಟ್ ಮಾದರಿಯ ಒಂದು ಬುಕ್ಲೆಟ್ ಅಲ್ಲಿ, ಇವೆಲ್ಲವನ್ನು ಕೂಡ ನೀವು ಈ ಒಂದು ರಿವಿಷನ್ ಟೈಮಲ್ಲಿ ರೆಡಿ ಆಗಬೇಕು. ಹಾಗೂ ನಿಮ್ಮ ಒಂದು ಕಾನ್ಫಿಡೆನ್ಸ್ ಅಂತಕ್ಕಂಥದ್ದನ್ನ 95 to 100%ಗೆ ತಗೊಂಡೋಗ್ಬೇಕು. ಹಾಗಾಗಿ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ಕಡೆಯಿಂದ ರೆಡಿ ಆಗಿರ್ತಕ್ಕಂಥ ಸುಮಾರು 36 ಪ್ರಶ್ನೆ ಪತ್ರಿಕೆಗಳ ಒಂದು ಸಂಪೂರ್ಣವಾದಂತಹ ಒಂದು ಬಂಚು ಹಾಗೂ ಸ್ಟೇಟ್ ಬೋರ್ಡ್ ಮಾದರಿಯ ಆನ್ಸರ್ ಬುಕ್ಲೆಟ್, ಉತ್ತರ ಪತ್ರಿಕೆಯ ಒಂದು ಮಾದರಿ ಇರ್ತಕ್ಕಂಥದ್ದನ್ನು ಕೂಡ ನೀವು ಪಡ್ಕೊಂಡು ಇಲ್ಲಿ ಸ್ಕ್ರಾಲ್ ಆಗ್ತಾ ಇರ್ತಕ್ಕಂತಹ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಹೆಸರು, ಶಾಲೆಯ ವಿಳಾಸ ಎಲ್ಲವನ್ನು ಕೂಡ ಟೈಪ್ ಮಾಡಿ ಕಳಿಸಿದ್ರೆ ಆ ಒಂದು ನಂಬರ್ಗೆ ಕ್ವಶನ್ ಪೇಪರ್ಸ್ ಹಾಗೂ ಆನ್ಸರ್ಸ್ ಬುಕ್ಲೆಟ್ ಅನ್ನು ನಾವು ಕಳಿಸ್ಕೊಡ್ತೀವಿ. ಪ್ರಾಕ್ಟೀಸ್ ಮಾಡಿ and score good marks for your better future. Sri Gurukul Group of Institution always with you. Take care, do your exam well. Namaste.